ನಮಸ್ಕಾರ ಎಲ್ಲರಿಗೂ ಯೂಸ್ಫುಲ್ ಆಗುವಂಥ ಕೆಲವೊಂದು ಟಿಪ್ಸ್ನ ಶೇರ್ ಮಾಡ್ಕೋತಾ ಇದ್ದೀನಿ. ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಒಟ್ಟನ್ನು ತೆಗಿಬೇಕಾದ್ರೆ ನಾವು ತುಂಬ ಟೈಮ್ ತೊಗೋತೀವಿ. ಬೆಳ್ಳುಳ್ಳಿ ಒಟ್ಟನ್ನು ಸುಲಿಬೇಕಾದ್ರೆ ಈ ಟ್ರಿಕ್ಸ್ನ ಬಳಸ್ಕೊಂಡು ನಾವು ಬೆಳ್ಳುಳ್ಳಿ ಒಟ್ಟನ್ನು ಆರಾಮಾಗಿ ಈಸಿಯಾಗಿ ಸುಲ್ಕೋಬಹುದು. ಮೊದಲು ಬೆಳ್ಳುಳ್ಳಿನೆಲ್ಲ ತರಕಾರಿನಾಗಲಿ ಫ್ರೂಟ್ಸ್ನಾಗಲಿ ಆನ್ಲೈನಲ್ಲಿ ಆರ್ಡರ್ ಮಾಡಿದಾಗ ಈ ರೀತಿ ನೆಟೆಡ್ ಬ್ಯಾಗ್ಸಲ್ಲಿ ನಮಗೆ ತರಕಾರಿ ಅಥವಾ ಫ್ರೂಟ್ಸ್ ಬರುತ್ತೆ. ಈ ನೆಟೆಡ್ ಬ್ಯಾಗ್ಸ್ನ ಬಿಸಾಡ್ತೀರಾ ನಾವು ಆ ನೆಟೆಡ್ ಬ್ಯಾಗ್ಸಲ್ಲಾಗಲಿ ಅಥವಾ ಕವರ್ ಆದರೂ ತೊಗೋಬೋದು. ಕವರಲ್ಲಿ ಬೆಳ್ಳುಳ್ಳಿನೆಲ್ಲ ಹಾಕ್ಕೊಂಡು ಚಪಾತಿ ತೀಡೋ ಕೋಲ್ ಬರುತ್ತಲ್ಲ ಆ ಕೋಲ್ನ ತೊಗೊಂಡು ಬೆಳ್ಳುಳ್ಳಿನೆಲ್ಲ ಚೆನ್ನಾಗಿ ಈ ರೀತಿ ಚಚ್ಕೊಳ್ಳೋದ್ರಿಂದ ನಾವು ಈಸಿಯಾಗಿ ಬೆಳ್ಳುಳ್ಳಿ ಒಟ್ಟನ್ನು ಸುಲ್ಕೋಬೋದು. ನಾವು ಈ ರೀತಿ ಚಚ್ಚೋದ್ರಿಂದ ಬೆಳ್ಳುಳ್ಳಿ ಸಿಪ್ಪೆ ಎಲ್ಲ ಓಪನ್ ಆಗಿರುತ್ತೆ. ಆಮೇಲೆ ನಮಗೆ ಕಷ್ಟಪಟ್ಟು ನಾವು ತುದಿ ತೆಗೆದು ನಾವು ಬೆಳ್ಳುಳ್ಳಿ ಸುಲಿಬೇಕು ಅನ್ನೋ ಅವಶ್ಯಕತೆ ಇರಲ್ಲ. ಬೆಳ್ಳುಳ್ಳಿ ಆಲ್ರೆಡಿ ನಾವು ಹಾಫ್ ಚಚ್ಚಿರೋದ್ರಿಂದ ಅದರಲ್ಲಿರೋ ಒಟ್ಟೆಲ್ಲ ಆಲ್ರೆಡಿ ಓಪನ್ ಆಗಿರುತ್ತೆ. ಜಸ್ಟ್ ನಾವು ಬೆಳ್ಳುಳ್ಳಿನ ತಗೊಂಡು ಈ ರೀತಿ ಸಿಪ್ಪೆ ಸುಲಿದ್ರೆ ಸಾಕು, ಅದು ಹಾಗೇನೆ ನಮಗೆ ಬೆಳ್ಳುಳ್ಳಿ ಸಿಪ್ಪೆ ಬಂದ್ಬಿಡುತ್ತೆ. ತುಂಬಾ ಕಷ್ಟಪಡೋ ಅವಶ್ಯಕತೆ ಇಲ್ಲ, ಮತ್ತೆ ಸುಲಭವಾಗಿ ನಾವು ಬೆಳ್ಳುಳ್ಳಿ ಒಟ್ಟನ್ನ ಸುಲ್ಕೋಬಹುದು. ನೋಡಿ ಈ ರೀತಿ ಬೆಳ್ಳುಳ್ಳಿ ಚಚ್ಕೊಂಡಿರೋದ್ರಿಂದ ತುಂಬಾ ನುಣ್ಣಕ್ಕಾಗೋವರೆಗೂ ಚಚ್ಚಬಾರ್ದು, ಸುಮ್ಮನೆ ಮೇಲೆ ಒಟ್ಟೆಲ್ಲ ಓಪನ್ ಆಗಬೇಕು. ಆ ರೀತಿ ನಾವು ಲಟ್ಟಣಿಗೆ ತಗೊಂಡು ಕವರಲ್ಲಿ ಹಾಕೊಂಡು ಈ ರೀತಿ ಚಚ್ಕೊಳ್ಳೋದ್ರಿಂದ ಸುಲಭವಾಗಿ ಮೇಲೆ ಒಟ್ಟೆಲ್ಲ ಆಲ್ರೆಡಿ ಬಂದ್ಬಿಟ್ಟಿರುತ್ತೆ. ನಾವು ಜಸ್ಟ್ ಬೆಳ್ಳುಳ್ಳಿ ತಗೊಂಡು ಒಟ್ಟನ್ನ ಈ ರೀತಿ ಅಂದರೆ ಸಾಕು, ಈಸಿಯಾಗಿ ನಾವು ಬೆಳ್ಳುಳ್ಳಿ ಒಟ್ಟನ್ನ ಸುಲ್ಕೋಬಹುದು. ಎಷ್ಟೇ ಬೆಳ್ಳುಳ್ಳಿ ಇದ್ರೂ ನಾವು ಸುಲಭವಾಗಿ ಈ ಟ್ರಿಕ್ಸ್ನ ಬಳಸ್ಕೊಂಡು ಬೆಳ್ಳುಳ್ಳಿನ ಸುಲಿದಿಟ್ಕೋಬಹುದು. ನಮಗೆ ತುಂಬ ಕೆಲಸ ಇದ್ದಾಗ ನಾವು ಮಕ್ಕಳಿಗೆ ಈ ರೀತಿ ಬೆಳ್ಳುಳ್ಳಿನ ಸುಲಿಯೋದಕ್ಕೆ ಹೇಳ್ಕೊಟ್ರೆ ಅವರು ಸಹ ಬೆಳ್ಳುಳ್ಳಿ ಸುಲ್ಕೊಡ್ತಾರೆ. ಅವ್ರಿಗೂ ಸಹ ಈಸಿ ಆಗುತ್ತೆ. ಬೆಳ್ಳುಳ್ಳಿ ಸುಲಿಯೋದಕ್ಕೆ ಬರಲ್ಲ ಅನ್ನೋರು ಸಹ ಬೆಳ್ಳುಳ್ಳಿನ ಆರಾಮಾಗಿ ಒಟ್ಟನ್ನು ಸುಲಿದು ಕೊಡ್ತಾರೆ. ಅಷ್ಟು ಈಸಿಯಾಗಿ ನಾವು ಈ ರೀತಿ ಬೆಳ್ಳುಳ್ಳಿನ ಸುಲಿದಿಟ್ಕೋಬಹುದು. ನಮಗೆ ಈ ನೆಟೆಡ್ ಬ್ಯಾಗ್ಸು ನಾವು ವೇಸ್ಟು ಅಂತ ಬಿಸಾಡೋ ಬದಲು ಈ ರೀತಿ ರಿಯೂಸ್ ಮಾಡ್ಕೋಬಹುದು. ನಾವು ಹಸಿ ಬೆಳ್ಳುಳ್ಳಿ ತಂದಾಗ ಇವಾಗೆಲ್ಲ ಸೀಸನಲ್ಲಿ ಒಂದೊಂದ್ಸರಿ ಹಸಿ ಬೆಳ್ಳುಳ್ಳಿ ಬರ್ತಾ ಇರುತ್ತೆ. ಈ ರೀತಿ ನೆಟೆಡ್ ಬ್ಯಾಗ್ಸಲ್ಲಿ ಹಾಕಿ ನಾವು ಹೊರಗಡೆ ಬಿಸಿಲಲ್ಲಿ ಒಣಗಿಸೋದ್ರಿಂದನೂ ಸಹ ಆ ನೆಟೆಡ್ ಬ್ಯಾಗ್ಸ್ನ ನಾವು ಯೂಸ್ ಮಾಡ್ಕೋಬೋದು. ಬೆಳ್ಳುಳ್ಳಿ ಒಣಗಿಸೋದಕ್ಕೆ ಅಥವಾ ಈರುಳ್ಳಿನ ಒಣಗುವಾಗ ಈ ರೀತಿ ಬ್ಯಾಗ್ಸಲ್ಲಿ ಹಾಕಿ ನಾವು ಹೊರಗಡೆ ಇಟ್ಟರೆ ಈರುಳ್ಳಿನೂ ನೀಟಾಗಿ ಒಂದು ಬ್ಯಾಗಲ್ಲಿ ಹಾಕಿ ಒಣಗಿಸ್ದಂಗೆ ಆಗುತ್ತೆ. ಮತ್ತು ಆ ಬ್ಯಾಗ್ಸು ಸಹ ರಿಯೂಸ್ ಆಗುತ್ತೆ. ರೋಡಲ್ಲಿ ನಾವು ಬಾಣಲಿ ಆಗಲಿ ಈ ರೀತಿ ಚಿಕ್ಕ ತವಾಗಳನ್ನೆಲ್ಲ ನಾವು ಹಾಗೇನೆ ಇಟ್ಟಿರ್ತೀವಿ. ಕಬೋರ್ಡಲ್ಲೆಲ್ಲ ಆಡ್ಕೊಂಡ್ಬಿಟ್ಟಿರುತ್ತೆ. ಒಂದು ತೊಗೊಳಕ್ಕೆ ಹೋದ್ರೆ ಎಲ್ಲ ಈ ರೀತಿ ಚಿಕ್ಕ ತವಾ ಆಗಲಿ ಬಾಣಲಿ ಆಗಲಿ ನಾವು ಕಬೋರ್ಡಲ್ಲಿ ಹಾಗೆ ಇಡೋ ಬದಲು ಈ ರೀತಿ ಬ್ಯಾಸ್ಕೆಟ್ಗಳಿರುತ್ತಲ್ಲ ಆ ಬ್ಯಾಸ್ಕೆಟಲ್ಲಿ ಜೋಡಿಸಿ ಇಡೋದ್ರಿಂದ ನೀಟಾಗಿ ಆರ್ಗನೈಸ್ ಆಗಿ ಸಹ ಕಾಣುತ್ತೆ. ನೋಡಿ ಒಂದು ಬ್ಯಾಸ್ಕೆಟ್ ಈ ರೀತಿ ಯಾವುದಾದ್ರೂ ಇದ್ದರೆ ಅದರಲ್ಲಿ ನಾವು ಒಂದು 4ರಿಂದ 5 ಚಿಕ್ಕ ಬಾಣಲಿನಾಗಲಿ ಈ ರೀತಿ ಜೋಡಿಸಿ ಇಟ್ಕೋಬೋದು. ತವಾನಾಗಲಿ ನೀಟಾಗೂ ಕಾಣುತ್ತೆ ಮತ್ತು ಆರ್ಗನೈಸ್ ಆಗೂ ಇರುತ್ತೆ ನಾವು ಕಬೋರ್ಡಲ್ಲಿ ಇಡೋದಕ್ಕೆ. ಇಲ್ಲಿ ನಾನು 4ರಿಂದ 5 ಈ ರೀತಿ ಬ್ಯಾಸ್ಕೆಟಲ್ಲಿ ಜೋಡಿಸಿ ಇಟ್ಟಿದ್ದೀನಿ. ನಾವು ಚಿಕ್ಕ ಪ್ಲೇಟ್ಗಳನ್ನು ಸಹ ಈ ರೀತಿ ಬ್ಯಾಸ್ಕೆಟಲ್ಲಿ ಜೋಡಿಸಿ ಇಡ್ಬೋದು. ಈ ಬ್ಯಾಸ್ಕೆಟನ್ನು ನಾನು ಫ್ರೂಟ್ಸ್ ಇಡೋದಕ್ಕೆ ಅಂತ ತರಿಸಿಟ್ಟಿದ್ದೆ. ಅದನ್ನು ಈ ರೀತಿ ನಾನು ರಿಯೂಸ್ ಮಾಡ್ಕೋತಾ ಇದ್ದೀನಿ. ಕಬೋರ್ಡಲ್ಲಿ ಈ ರೀತಿ ಇಡೋದಕ್ಕಿಂತ ಈ ರೀತಿ ಇಟ್ಟರೆ ನೋಡಿ ಆರ್ಗನೈಸ್ ಆಗಿ ಕಾಣುತ್ತೆ ಮತ್ತು ನೀಟಾಗೂ ಇರುತ್ತೆ. ಸ್ಪೇಸು ಸಹ ನಮಗೆ ಇನ್ನು ಪಾತ್ರೆ ಇಡೋದಕ್ಕೆ ಜಾಗನೂ ಸಹ ಆಗುತ್ತೆ. ನೆಕ್ಸ್ಟ್ ಟಿಪ್ ಬಂದು ನಾವು ಹೊಸ ಪ್ಲೇಟ್ಸು ಅಥವಾ ಬಾಕ್ಸ್ಗಳು ತಂದಾಗ ಈ ಪ್ಲೇಟ್ ಮೇಲೆ ಈ ಪೇಪರ್ಸ್ ಎಲ್ಲ ಹಾಗೆ ಇದ್ಬಿಡುತ್ತೆ. ನಾವು ಉಜ್ಜಿದ್ರೂ ಸಹ ಕೆಲವೊಂದು ಸಲ ಹೋಗಲ್ಲ. ಆಗ ಈಸಿಯಾಗಿ ಈ ಟ್ರಿಕ್ಸನ್ನು ಬಳಸ್ಕೊಂಡು ಆಮೇಲೆ ಕವರ್ನೆಲ್ಲ ತೆಗ್ದಾಕ್ಬೋದು. ಪೇಪರ್ನ ಈಸಿಯಾಗಿ ತೆಗೆದುಬಿಡ್ಬೋದು. ಪ್ಲೇಟ್ನ ತೊಗೊಂಡು ಸ್ಟವ್ ಹಚ್ಚಿ ಆ ಬಿಸಿಗೆ ಸ್ವಲ್ಪ ಆ ಪೇಪರ್ ಮೇಲೆ ಈ ರೀತಿ ಆಡಿಸಿದ್ರೆ ಸಾಕು, ಆ ಪೇಪರು ತಾನು ಬರ್ನ್ ಆಗಿಬಿಟ್ಟು ಆ ಗಮ್ಮೆಲ್ಲ ಕರಗಿಬಿಡತ್ತೆ. ಸೊ ಈಸಿಯಾಗಿ ನಾವು ಚಾಕುವಿಂದ ಬಿಸಿ ಆದಮೇಲೆ ಈ ರೀತಿ ತೆಗೆದ್ರೆ ಸಾಕು, ನೋಡಿ ಆ ಪೇಪರ್ ಈಸಿಯಾಗಿ ಬಂದ್ಬಿಡುತ್ತೆ. ಯಾವುದೇ ಹೊಸ ಪ್ಲೇಟಲ್ಲಿ ಈ ರೀತಿ ಪೇಪರ್ಸ್ ಬಂದಾಗ ನಾವು ಈ ಟ್ರಿಕ್ಸನ್ನು ಬಳಸ್ಕೊಂಡು ಈಸಿಯಾಗಿ ರಿಮೂವ್ ಮಾಡ್ಕೋಬೋದು. ನಾವು ಆ ಪ್ಲೇಟಿಂದ ಈ ಪೇಪರ್ನ ತೆಗ್ದಾದ್ಮೇಲೆ ಬಟ್ಟೆ ತೊಗೊಂಡಾದ್ರೂ ಉರಿಸ್ಬೋದು ಅಥವಾ ಉಜ್ಜಿಬಿಟ್ಟು ನೀಟಾಗಿ ಎತ್ತಿಟ್ಕೋಬೋದು. ಈ ಟಿಪ್ಸ್ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ದಂಟಿನ ಸೊಪ್ಪನ್ನು ತರ್ತೀವಿ, ಸೊಪ್ಪಲ್ಲಿ ಬಸ್ಸಾರು ಮಾಡ್ತಾ ಇರ್ತೀವಿ ಅಥವಾ ಸೊಪ್ಪಿನ ಸಾರು ಮಾಡ್ತಾ ಇರ್ತೀವಿ. ದಂಟಿನ ಸೊಪ್ಪಿನ ಈ ದಂಟಿಂದನೂ ಸಹ ನಾವು ಸಾಂಬಾರನ್ನ ಮಾಡ್ಬೋದು. ಸಖತ್ ಟೇಸ್ಟಿಯಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ದಂಟಲ್ಲಿ ನಾರಿನಂಶ ಜಾಸ್ತಿ ಇರುತ್ತೆ, ಡೈಜೆಷನ್ ಸಹ ತುಂಬ ಚೆನ್ನಾಗಾಗುತ್ತೆ. ಸೊ ನೋಡಿ ದಂಟಿನ ಸೊಪ್ಪಲ್ಲಿ ನಾನು ದಂಟುಗಳನ್ನೆಲ್ಲ ಈ ರೀತಿ ಬಿಡಿಸಿಟ್ಕೊಂಡಿದ್ದೀನಿ. ದಂಟಿನ ಸೊಪ್ಪಿನ ದಂಟುಗಳನ್ನ ಬಳಸ್ಕೊಂಡು ಮೊಸರು ಸಾರು ಅಥವಾ ಮಜ್ಜಿಗೆ ಸಾರನ್ನ ಮಾಡ್ಕೋಬೋದು. ಮುದ್ದೆಗೆ ಅನ್ನಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಮೊದಲಿಗೆ ಈ ಸೊಪ್ಪಲ್ಲಿ ಬರೋ ದಂಟುಗಳನ್ನೆಲ್ಲ ಈ ರೀತಿ ಬಿಡಿಸ್ಕೊಂಡಾದ್ಮೇಲೆ ಕೊನೆಗೆ ಆ ಮಣ್ಣೆಲ್ಲ ಇರುತ್ತಲ್ಲ ಆ ಬುಡನ ತೆಗೆದ್ಬಿಟ್ಟು ಈ ರೀತಿ ಕಟ್ ಮಾಡಿಬಿಟ್ಟು ನಾವು ನಾರು ತಕ್ಕೋಬೇಕಾಗುತ್ತೆ. ಆ ನಾರೆಲ್ಲ ತಕ್ಕೊಂಡು ಪೀಸಸ್ ಮಾಡಿ ರೆಡಿ ಮಾಡ್ಕೊಂಡಾದ್ಮೇಲೆ ನಾನು ದಂಟಿನ ಸಾಂಬಾರು ಮಾಡೋದಕ್ಕೆ ಅದ್ರ ಜೊತೆಗೆ ನಾನಿಲ್ಲಿ ಹುರುಳಿಕಾಳು 1 ಕಪ್ ತೊಗೊಂಡಿದ್ದೀನಿ. ಹುರುಳಿಕಾಳು ತೊಗೊಂಡು ಹುರುಳಿಕಾಳನ್ನು ಹುರ್ಕೋಬೇಕು. ಮೀಡಿಯಂ ಉರಿಯಲ್ಲಿ ಇಟ್ಕೊಂಡು ನಾನಿಲ್ಲಿ ಹುರುಳಿಕಾಳನ್ನು ಹುರ್ಕೋತಾ ಇದ್ದೀನಿ. ನಾವು ಹುರುಳಿಕಾಳನ್ನಾದರೂ ಬಳಸ್ಬೋದು ಅಥವಾ ಕಡಲೆ ಇದ್ರೆ ಕಡಲೆನ ಹುರಿದ್ಬಿಟ್ಟು ಅದನ್ನಾದರೂ ನಾವು ಸಾಂಬಾರ್ಗೆ ಬಳಸ್ಬೋದು. ಹುರುಳಿಕಾಳನ್ನು ಗಮ್ಮನ್ನು ಹಾಗೆ ಹುರ್ಕೋಬೇಕು. ಹುರುಳಿಕಾಳಾಗಲಿ ಅಥವಾ ಕಡಲೆ ಆಗಲಿ ನಾವು ಹುರ್ಕೊಳ್ಳುವಾಗ ಜೋರು ಉರಿನಲ್ಲಿಟ್ಟರೆ ಬೇಗ ಸೀದೋಗ್ಬಿಡುತ್ತೆ. ನಾವು ಮೀಡಿಯಂ ಉರಿ ಅಥವಾ ಸಿಮ್ಮಲ್ಲಿ ಇಟ್ಕೊಂಡು
ಇಟ್ಕೊಂಡು ಹುರುಳಿಕಾಳನ್ನಾಗಲಿ ಕಡಲೆನಾಗಲಿ ಹುರ್ಕೋಬೇಕಾಗುತ್ತೆ. ಹುರುಳಿಕಾಳನ್ನ ಹುರ್ಕೊಂಡಾದ್ಮೇಲೆ ಅದನ್ನ ಸೈಡ್ಗೆ ಇಟ್ಟು ನಾನಿಲ್ಲಿ ದಂಟನ್ನ ಬೇಯಕ್ಕೆ ಇಡ್ತಾ ಇದ್ದೀನಿ. ದಂಟನ್ನ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಒಂದ್ಸರಿ ವಾಶ್ ಮಾಡಿಬಿಟ್ಟು ಪಾತ್ರೆಗೆ ಹಾಕಿ ದಂಟು ಮುಳುಗೋಷ್ಟು ನೀರು ಹಾಕಿ ಅದ್ರ ಜೊತೆಗೆ ಹುರುಳಿಕಾಳನ್ನ ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಸಹ ಹಾಕಿ ಎರಡನ್ನೂ ಬೇಯಿಸ್ಕೋಬೇಕು. ತುಂಬ ಬೇಗ ಬೆಂದ್ಬಿಡುತ್ತೆ. ನಾವು ಆಲ್ರೆಡಿ ಹುರುಳಿಕಾಳನ್ನ ಹುರ್ಕೊಂಡಿರೋದ್ರಿಂದ ತುಂಬ ಟೈಮ್ ತಗೊಳ್ಳಲ್ಲ, ಬೇಗ ಬೆಂದ್ಬಿಡುತ್ತೆ ಹುರುಳಿಕಾಳು ಮತ್ತೆ ದಂಟು. ಇದನ್ನ ಕುಕ್ಕರ್ಗೆ ಹಾಕಿ ಬೇಯಿಸೋ ಅವಶ್ಯಕತೆ ಇರಲ್ಲ, ಪಾತ್ರೆನಲ್ಲೇ ಬೇಯಿಸ್ಕೊಂಡ್ರೆ ಸಾಕು. ಹುರುಳಿಕಾಳು ದಂಟನ್ನ ಬೇಯಿಸ್ಕೊಳ್ಳುವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಹುರುಳಿಕಾಳು ದಂಟು ಬೇಯೋಷ್ಟರಲ್ಲಿ ನಾನಿಲ್ಲಿ ಖಾರಕ್ಕೆ ಹಾಕೋತಾ ಇದ್ದೀನಿ. ಖಾರಕ್ಕೆ ಮಿಕ್ಸಿ ಜಾರ್ ತಗೊಂಡು ನಾನಿಲ್ಲಿ ಅರ್ಧ ಚಿಪ್ಪಷ್ಟು ಹಸಿ ಕೊಬ್ಬರಿ ತಗೊಂಡಿದ್ದೀನಿ. ಕೊಬ್ಬರಿ ಹಾಕೋದ್ರಿಂದ ಟೇಸ್ಟ್ ತುಂಬ ರುಚಿಯಾಗಿರುತ್ತೆ. ಇದ್ರ ಜೊತೆಗೆ ನಾನಿಲ್ಲಿ ಒಂದು ಹಿಡಿಯಷ್ಟು ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಬೆಳ್ಳುಳ್ಳಿ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸಾಂಬಾರು. ಈ ಸಾರನ್ನ ನಾವು 5 ನಿಮಿಷದಲ್ಲಿ ಬೇಗ ಮಾಡ್ಕೋಬಹುದು. ಕೊಬ್ಬರಿನ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಾದ್ಮೇಲೆ 1 ಸ್ಪೂನ್ ಜೀರಿಗೆ ಹಾಕೋತಾ ಇದ್ದೀನಿ. ಜೀರಿಗೆನೂ ಅಷ್ಟೇ ನೋಡಿಕೊಂಡು ನಾವು ಸಾಂಬಾರು ಜಾಸ್ತಿ ಮಾಡಿದಷ್ಟು ಜೀರಿಗೆ ಜಾಸ್ತಿ ಹಾಕೋಬಹುದು. ಜೀರಿಗೆ ಹಾಕೊಂಡಾದ್ಮೇಲೆ ನಾನಿಲ್ಲಿ 1 ಸ್ಪೂನ್ ಅಷ್ಟು ಅಕ್ಕಿ ಹಾಕೋತಾ ಇದ್ದೀನಿ. ನಾವು ಅಕ್ಕಿ ಆದರೂ ಹಾಕೋಬಹುದು, ಇಲ್ಲಾಂದರೆ ಅಕ್ಕಿ ಹಿಟ್ಟಿದ್ರೆ ಅಕ್ಕಿ ಹಿಟ್ಟನ್ನಾದರೂ ಹಾಕೋಬೋದು. ಅಕ್ಕಿನ ಹಾಕಿದಾದ್ಮೇಲೆ ಅದು ನೆನಿಲಿ ಅಂತ ನಾನು ಸ್ವಲ್ಪ ನೀರು ಹಾಕಿ ಒಂದು ಸ್ವಲ್ಪ ಹೊತ್ತು ನೆನೆಸ್ಕೊತಾ ಇದ್ದೀನಿ. ನಾವು ಒಂದು ಲೋಟದಲ್ಲಿ ಅಕ್ಕಿ ಹಾಕಿ ಸಪ್ರೇಟಾಗಿ ನೆನೆಸ್ಬಿಟ್ಟು ಅದನ್ನಾದರೂ ಹಾಕೋಬೋದು. ಖಾರಕ್ಕೆ ಅಂತ ನಾನು ಇಲ್ಲಿ 7 ರಿಂದ 8 ಒಣಮೆಣಸಿನ್ಕಾಯಿ ಹಾಕ್ಕೊಂಡು ನುಣ್ಣಕ್ಕೆ ರುಬ್ಕೊಂಡ್ರೆ ಖಾರ ರೆಡಿ ಆಗುತ್ತೆ. ನೋಡಿ, ಹುರುಳಿಕಾಳು ದಂಟು ಆಲ್ರೆಡಿ ಬೆಂದಿದೆ. ಬೆಂದಿರೋ ಹುರುಳಿಕಾಳು ಮತ್ತು ದಂಟಿಗೆ ನಾನಿಲ್ಲಿ ರುಬ್ಬಿಟ್ಕೊಂಡಿರೋ ಖಾರ ಹಾಕ್ಕೋತಾ ಇದ್ದೀನಿ. ಖಾರ ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ನೀರು ಹಾಕಿ ನಾನಿಲ್ಲಿ ಗಟ್ಟಿಯಾಗಿ ಮಾಡ್ಕೋತಾ ಇದ್ದೀನಿ. ತುಂಬ ನೀರಾಗಿ ಮಾಡ್ಕೋತಾ ಇಲ್ಲ. ಮಿಕ್ಸಿ ಜಾರಲ್ಲಿ ಉಳಿದಿರೋ ಖಾರಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಹಾಕ್ಕೋತಾ ಇದ್ದೀನಿ. ಮಿಕ್ಸ್ ಮಾಡಿ ಹಾಕಿ ಒಂದು 2 ಕುದಿ ಬಂದರೆ ಸಾಕು. ಆಲ್ರೆಡಿ ಹುರುಳಿಕಾಳು ದಂಟು ಬೆಂದಿರೋದ್ರಿಂದ ಖಾರ ಹಾಕ್ಬಿಟ್ಟು ನಾವು ಮಿಕ್ಸ್ ಮಾಡಿ ಹಸಿ ವಾಸನೆ ಹೋಗೋವರೆಗೂ ನಾವು ಕಾಯಿಸ್ಕೊಂಡ್ರೆ ಸಾಕು. ನಾವು ಸ್ಟಾರ್ಟಿಂಗ್ ದಂಟು ಮತ್ತು ಹುರುಳಿಕಾಳು ಬೇಯೋದಕ್ಕೆ ಉಪ್ಪು ಹಾಕಿರೋದ್ರಿಂದ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ನೋಡಿಕೊಂಡು ನಾವು ಟೇಸ್ಟ್ ನೋಡಿಕೊಂಡು ಉಪ್ಪು ಬೇಕು ಅನ್ಸಿದ್ರೆ ಒಂದು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಹುರುಳಿಕಾಳು ದಂಟು ಆಲ್ರೆಡಿ ಬೆಂದಿದೆ. ಒಂದು 2 ಕುದಿ ಬಂದರೆ ಸಾಕು, ಸಾಂಬಾರು ರೆಡಿ ಆಗುತ್ತೆ. ನೀರು ಬೇಕು ಅನ್ಸಿದ್ರೆ ನಾವು ನೀರು ಹಾಕ್ಕೋಬೋದು. ನಾನಿಲ್ಲಿ ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಸಾಂಬಾರನ್ನ ಕುದಿಸ್ಕೊತಾ ಇದ್ದೀನಿ. ಸಾಂಬಾರಿಗೆ ಅಂತ ನಾನಿಲ್ಲಿ 1 ಹಸಿ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಹಸಿ ಈರುಳ್ಳಿನ ಲಾಸ್ಟಲ್ಲಿ ಹಾಕಿ ಒಂದು ಸ್ವಲ್ಪ ಹೊತ್ತು ಕುದಿಸ್ಕೊಂಡ್ರೆ ಸಾಕು, ತುಂಬ ಹೊತ್ತು ಕುದಿಸ್ಬಾರ್ದು. ನಾವು ತಿನ್ನಬೇಕಾದ್ರೆ ಈರುಳ್ಳಿ ಸ್ವಲ್ಪ ಹಸಿ ಹಸಿಯಾಗಿ ನಾವು ಊಟಕ್ಕೆ ತಿಂತಾ ಇದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿ ಹಾಕಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಕುದಿ ಕುದಿಸ್ಕೊಂಡು ನಾನು ಸ್ಟವ್ ಆಫ್ ಮಾಡ್ಕೋತಾ ಇದ್ದೀನಿ. ಸ್ಟವ್ ಆಫ್ ಮಾಡಿಕೊಂಡು ಇದು ಒಂದು ಸ್ವಲ್ಪ ಬಿಸಿ ತಣ್ಣಕ್ಕಾಗಬೇಕು. ನಾವು ಈ ಸಾಂಬಾರಿಗೆ ಅಕ್ಕಿನ ನೆನೆಸ್ಬಿಟ್ಟು ಹಾಕಿರೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಮಂದ ಬೇಗ ಬರುತ್ತೆ, ಗಟ್ಟಿಯಾಗಿಬಿಡುತ್ತೆ ಸಾಂಬಾರು. ನೋಡಿಕೊಂಡು ನೀರು ಬೇಕು ಅನ್ಸಿದ್ರೆ ನೀರು ಹಾಕಿ ಒಂದು ಕುದಿ ಕುದಿಸ್ಕೋಬೋದು. ಸಾಂಬಾರು ಬಿಸಿ ಇರುವಾಗಲೇ ನಾವು ಮೊಸರು ಹಾಕಿದ್ರೆ ಏನಾಗುತ್ತೆ ಅಂದರೆ ಒಡೆದೋದಂಗೆ ಆಗ್ಬಿಡುತ್ತೆ. ಅದಕ್ಕೆ ನಾವು ಸಾಂಬಾರು ಸ್ವಲ್ಪ ತಣ್ಣಕ್ಕಾದ್ಮೇಲೆ ಒಂದು ಸ್ವಲ್ಪ ಉಗುರು ಬೆಚ್ಚಕ್ಕಿರುವಾಗ ಮೊಸರನ್ನ ಮಿಕ್ಸ್ ಮಾಡಿಕೊಂಡ್ರೆ ಮಜ್ಜಿಗೆ ಸಾರು ಅಥವಾ ಮೊಸರು ಸಾರು ರೆಡಿ ಆಗುತ್ತೆ. ಸಖತ್ ಟೇಸ್ಟಾಗಿರುತ್ತೆ. ಮುದ್ದೆಗೆ ಮತ್ತು ಅನ್ನಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ನೀವು ಮಾಡ್ಕೊಂಡು ಮತ್ತೆ ತಿನ್ನಬೇಕು ಅನಿಸುತ್ತೆ. ಇದಕ್ಕೆ ಯಾವುದೇ ರೀತಿ ಒಗ್ಗರಣೆ ಅವಶ್ಯಕತೆ ಇರಲ್ಲ. ನೀವು ಬೇಕು ಅಂದರೆ ಲಾಸ್ಟಲ್ಲಿ ಒಗ್ಗರಣೆ ಹಾಕ್ಕೋಬೋದು. ನಾನಿಲ್ಲಿ ಅರ್ಧ ಲೀಟ್ರಷ್ಟು ಮೊಸರನ್ನ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ತುಂಬ ಬಿಸಿ ಇರುವಾಗ ಮೊಸರು ಮಿಕ್ಸ್ ಮಾಡಿದ್ರೆ ಒಡೆದೋಗ್ಬಿಡುತ್ತೆ. ನೋಡಿಕೊಂಡು ನಾವು ಸಾರು ಸ್ವಲ್ಪ ಬೆಚ್ಚಕ್ಕಿರೋ ಹಾಗೆ ನೋಡಿಕೊಂಡು ಈ ರೀತಿ ತಿರುಗಿಸ್ಕೊಂಡು ಸ್ವಲ್ಪ ಆರಿದ್ಮೇಲೆ ಬೆಚ್ಚಕ್ಕಾದ್ಮೇಲೆ ನಾವು ಮೊಸರನ್ನ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಮೊಸರನ್ನ ಮಿಕ್ಸ್ ಮಾಡಿಕೊಂಡು ಮುದ್ದೆಗೆ ಅನ್ನಕ್ಕೆ ಎಲ್ಲ ಸರ್ವ್ ಮಾಡ್ಬೋದು. ಇದನ್ನು ಕಾಯಿಸಬಾರ್ದು, ಕಾಯಿಸಿದ್ರೆ ಒಡೆದೋಗ್ಬಿಡುತ್ತೆ ಮೊಸರು. ಈ ರೀತಿ ದಂಟಿನ ಮೊಸರು ಸಾಂಬಾರನ್ನ ನೀವು ಸಹ ಟ್ರೈ ಮಾಡಿ ನೋಡಿ, ಸಖತ್ ಟೇಸ್ಟಿಯಾಗಿರುತ್ತೆ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.